ನಮಸ್ಕಾರ ಬೆಂಗಳೂರು. ಒಂದು ಸಣ್ಣ ಮಗು ತನ್ನ ಮನೆ ಬಾಗಿಲ ಬಳಿ ಆಟವಾಡುತ್ತಿತ್ತು. ಬಾಲ್ಯದ ಕೌತುಕದಲ್ಲಿ ಕೈಯಲ್ಲಿ ಬಕೆಟ್ ಹಿಡಿದು ನೀರು ಚೆಲ್ಲುತ್ತಿದ್ದ. ಆದರೆ ಆ ಕ್ಷಣ ಆ ಬಕೆಟ್ನ ನೀರು ಎದುರು ಮನೆಯತ್ತ ಚೆಲ್ಲಿ ಬಿದ್ದಿತು. ಇಲ್ಲಿ ಆರಂಭವಾಯಿತು ಎರಡು ಮನೆಯವರ ನಡುವೆ ಗಲಾಟೆ. ಮಗು ಆಟ ಆಡುವ ವಿಚಾರಕ್ಕೆ ಗಲಾಟೆ. ಮಗು ಬಕೆಟ್ನಿಂದ ನೀರು ಚೆಲ್ಲಿದ ವಿಚಾರಕ್ಕೆ ಹೊಡೆದಾಟ. ಆಗಸ್ಟ್ 14ರಂದು ಬ್ಯಾಡ್ರಹಳ್ಳಿಯ ವಿದ್ಯಮಾನ್ಯ ನಗರದಲ್ಲಿ ಈ ಘಟನೆ ನಡೆದಿದೆ. ಮಧ್ಯಾಹ್ನ 2 ಗಂಟೆ ಸಮಯ. ಗಂಗಾಧರ್ ಮತ್ತು ಸೌಮ್ಯ ದಂಪತಿಯ 6 ವರ್ಷದ ಮಗುವು ಆಟವಾಡುತ್ತಿತ್ತು. ಆದರೆ ಎದುರು ಮನೆಯಲ್ಲಿದ್ದ ರಾಜೇಶ್ವರಿಯವರ ಬಕೆಟ್ನ ನೀರು ಚೆಲ್ಲಿದಂತೆ ಕಂಡು ಕೋಪದಿಂದ ಪ್ರತಿಕ್ರಿಯಿಸಿದರು. ಮಧ್ಯಾಹ್ನದಲ್ಲೇ ಮಾತಿನ ಜಗಳ ಶುರುವಾಯಿತು. ಆದರೆ ಆ ಜಗಳ ಅಷ್ಟಕ್ಕೆ ನಿಂತಿರಲಿಲ್ಲ. ರಾತ್ರಿ ಕೂಡ ಕೋಪದ ಜ್ವಾಲೆ ಮುಂದುವರಿದಿತ್ತು. ರಾತ್ರಿ 9 ಗಂಟೆ ಗಂಗಾಧರ್ ಮತ್ತು ಸೌಮ್ಯ ಅವರ ಮನೆ ಬಾಗಿಲು ಬಡಿದು ರಾಜೇಶ್ವರಿ ಮಕ್ಕಳು ಕರೆದು ಹಲ್ಲೆ ನಡೆಸಿದರೆಂದು ಆರೋಪ. ಕ್ರಿಕೆಟ್ ಬ್ಯಾಟ್ ಹಿಡಿದು ಹೊಡೆದರು, ಜೀವ ಬೆದರಿಕೆ ಹಾಕಿದರು ಎಂದು ಕುಟುಂಬದವರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಈ ಎಲ್ಲ ದೃಶ್ಯಗಳು ಅವರ ಮನೆ ಮುಂದೆ ಅಳವಡಿಸಿದ ಸಿಸಿಟಿವಿ ಕ್ಯಾಮೆರಾದಲ್ಲಿ ಸ್ಪಷ್ಟವಾಗಿ ಸೆರೆ ಸಿಕ್ಕಿವೆ. ಇದೀಗ ಬ್ಯಾಡ್ರಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಹೇಗೋ ನೋಡಿ, ಒಂದು ಮಗುವಿನ ಆಟದಿಂದ ಶುರುವಾದ ಚಿಕ್ಕ ಘಟನೆ ಅಂತಿಮವಾಗಿ ಇಬ್ಬರು ಕುಟುಂಬಗಳ ನಡುವಿನ ದೊಡ್ಡ ಗಲಾಟೆಗೆ ತಿರುಗಿ ಪೊಲೀಸರ ತನಿಖೆಯವರೆಗೂ ತಲುಪಿದೆ. ಸಣ್ಣ ತಪ್ಪು, ದೊಡ್ಡ ಪಾಠ. ಇನ್ನು ಇಂತಹ ಸತ್ಯ ಆಧಾರಿತ ನ್ಯೂಸ್ ಅಪ್ಡೇಟ್ಸ್ ನೋಡಬೇಕು ಅಂದರೆ ಕಮೆಂಟ್ಸ್ನಲ್ಲಿ ನಿಮ್ಮ ಅಭಿಪ್ರಾಯವನ್ನು ಹೇಳಿ ಮತ್ತು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ. ಸ್ಟೇ ಸೇಫ್ ಬೆಂಗಳೂರು.